ಬಡವರ ಬಂಧು ಜನನಾಯಕ ಗೌರಿಶಂಕರ್ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಯುವ ನಾಯಕನಾಗಲಿರುವ ಗೌರಿಶಂಕರ್ ಅವರ ಸುಪುತ್ರ ರಾಹುಲ್ ಗೌರಿಶಂಕರ್ಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲೆಲ್ಲ ಹಬ್ಬದ ವಾತಾವರಣ. ಅಭಿಮಾನಿಗಳು, ಹಿತೈಷಿಗಳು, ಕಾರ್ಯಕರ್ತರು ಬೃಹತ್ ವೇದಿಕೆಯನ್ನ ನಿರ್ಮಿಸಿ ಎಲ್ಲೆಲ್ಲೂ ಫ್ಲೆಕ್ಸ್ಗಳನ್ನು ನಿಲ್ಲಿಸಿ ಹುಟ್ಟುಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಿದ್ದಾರೆ. ಹುಟ್ಟುಹಬ್ಬದ ಆಚರಣೆಗೆ ಸಾವಿರಾರು ಅಭಿಮಾನಿಗಳು ಆಗಮಿಸಿದ್ದು ಹಿರಿಯರು ಗೌರಿಶಂಕರ್ ಹಾಗೂ ಯುವ ನಾಯಕನಿಗೆ ಆಶೀರ್ವದಿಸಿದ್ದಾರೆ. ಇನ್ನು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶ್ರೀ ಡಿಸಿ ವೇಣುಗೋಪಾಲ್ ರವರು ಆಗಮಿಸಿ ತಮ್ಮ ಸಹೋದರ ಹಾಗೂ ಯುವ ನಾಯಕನಿಗೆ ಪ್ರೀತಿಯಿಂದ ಶುಭ ಕೋರಿದ್ದಾರೆ. ಗೌರಿಶಂಕರ್ ಅವರ ನಿವಾಸದಲ್ಲಿ ಹುಟ್ಟುಹಬ್ಬದ ಹಿಂದಿನ ದಿನದಿಂದಲೇ ಹುಟ್ಟುಹಬ್ಬದ ಅದ್ದೂರಿ ಆಚರಣೆ ಶುರುವಾಗಿದ್ದು, ತುಮಕೂರು ಗ್ರಾಮಾಂತರದ ಮನೆ ಮಗನ ಬರ್ತಡೆಯನ್ನ ಹೂವಿನ ಹಾರ ಹಾಕುವ ಮುಖಾಂತರ ಸನ್ಮಾನಿಸಿ ಕೇಕ್ ಕತ್ತರಿಸಿ ತಮ್ಮ ಅಭಿಮಾನವನ್ನ ತೋರಿಸುವ ಮುಖಾಂತರ ಆಚರಿಸಿದ್ದಾರೆ. ಪದಗಳೇ ಇಲ್ಲ ಅಂತ ಅನ್ಬೋದು. ಇಷ್ಟೇ, ಭಾಳ ಹೆಚ್ಚು ಮಾತಾಡೋಕೆ ಹೋದರೆ ಅದು ಬೇರೆ ರೀತಿ ಹೋಗ್ತದೆ. ಪದಗಳೇ ಇಲ್ಲ ಇವತ್ತು. ಬಿಕಾಸ್ ಯಾಕಂದ್ರೆ 48 ವರ್ಷಗಳಲ್ಲಿ ಭಾಳ ವರ್ಷಗಳಿಂದ ಸ್ನೇಹಿತರು, ನನ್ನ ಕುಟುಂಬಸ್ಥರು ಮತ್ತು ನನ್ನ ಕಾರ್ಯಕರ್ತರು ಒಟ್ಟಿಗೆ ಈ ಹುಟ್ಟದ ಹಬ್ಬ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ರು. ಆದರೆ ಈ ವರ್ಷ ಇತಿಹಾಸ ಅದೇನು ಪ್ರೀತಿ ಇಟ್ಟವರು ಅದೇನು ಗೊತ್ತಿಲ್ಲ. ಅವರೇ ವೈಯಕ್ತಿಕವಾಗೆಲ್ಲ ಮೀಟಿಂಗ್ ಮಾಡಿಕೊಂಡು ಕಾರ್ಯಕ್ರಮ ಮಾಡ್ತೀನಿ, ಬಂದು ಸ್ಟೇಜಿಗೆ ಬಂದು ಸಾಕು ಅಂತ ಅಂದರು. ನಾನೇನು ಮಾಮೂಲಿ ಒಂದು 5,000 ಜನ ಸೇರ್ಕೊಬೋದು ಅಂದ್ಕೊಂಡೆ. ಇಲ್ಲಿ ನೋಡೋದು ಇವತ್ತು 15,000ಕ್ಕೂ ಹೆಚ್ಚು ಜನ ಇವತ್ತು ಸೇರಿರುವಂಥದ್ದು ನನಗೆ ಆಶ್ಚರ್ಯ ಆಗ್ತೈತೆ. ಸೊ ಅವ್ರು ಇಕ್ಕಿರೋಂಥ ಪ್ರೀತಿಗೆ, ಅಭಿಮಾನಕ್ಕೆ ನಾನು ಆಭಾರಿಯಾಗಿರ್ತೀನಿ. ಅವ್ರು ಕೊಟ್ಟಿರೋಂಥ ಶಕ್ತಿ ಇವತ್ತು ನನಗೇನು ಅವ್ರು ಸುಮ್ಮನೆ ಬಂದು ಹೋಗಿಲ್ಲ, ಪ್ರೀತಿ ಜೊತೆ ನನಗೊಂದು ಶಕ್ತಿ ಕೊಟ್ಟವ್ರು. ಇವತ್ತು ನೀನು ನಮ್ಮ ಜೊತೆ ಬೇಕಪ್ಪ ಅನ್ನೋದು ಒಂದು ಸಂದೇಶ ಕೊಟ್ಟಾರೆ. ಸೊ ಅದು ಅವ್ರ ಜೊತೆ ಜವಾಬ್ದಾರಿ ಜಾಸ್ತಿ ಆಗೈತೆ. ಇನ್ನು ಮುಂದಕ್ಕೆ ಕಷ್ಟ ಸುತ್ತಲ್ಲಿ ಭಾಗಿಯಾಕೊಂಡು ಅವ್ರ ಪರವಾಗಿ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಹೊಟ್ಟಿದ್ದೀವಿ. ಜೊತೆಯಲ್ಲಿ ಮಗಂದು ಇವತ್ತು ಹುಟ್ಟಿದಪ್ಪ ರಾಹುಲ್ದು. ಸೊ ಅವ್ರನ್ನ ರಾಜಕಾರಣಕ್ಕೆ ತರೋವಂಥ ಉದ್ದೇಶ ನಮಗೇನಿಲ್ಲ. ಸೊ ಈಗೆಲ್ಲ ಒಂದು ಕಡೆ ಅವರ ಸ್ನೇಹಿತರು ಇನ್ನೊಬ್ಬ ಅವರ IAS ಹೋಗಬೇಕು ಅಂತೇಳಿ ತೀರ್ಮಾನ ಮಾಡಿ ಚೆನ್ನಾಗಿ ಓದ್ತಾನೆ. ಅವ್ರಿಗೂ ಪಾಲಿಟಿಕ್ಸ್ಗೂ ಒಪ್ಪಲ್ಲ. ಸೊ ಹಾಗಾಗಿ ನಮಗೆ ಸಾಕು ರಾಜಕೀಯ. ಸೊ ರಾಹುಲ್ ಡೆಲ್ಲಿಗೆ ಹೋಗ್ತಾನೆ ಕೋಚಿಂಗ್ ಅಂತೇಳಿ. ಇನ್ನು 3-4 ವರ್ಷ, 4-5 ವರ್ಷದಲ್ಲಿ ಅವನು ಕೂಡ IAS ಮುಗಿಸ್ಬೇಕು ಅಂತ ಅವನು ಕೂಡ ಗುರಿ ಇಟ್ಕೊಂಡಾನೆ. ಸೊ ಮುಗಿಸ್ಕೊ ಬರ್ತಾನೆ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಅದೇನು ಹೊಸ್ತಲ್ವಲ್ಲ, ಅದೇನು ಹೊಸ್ತಲ್ಲ ನನಗೆ. ಸಹಜವಾಗಿ ಎಷ್ಟೋ ಜನ ಹೆಣ್ಮಕ್ಳುಗಳು, ನಾನು ನಮ್ಮ ಕ್ಷೇತ್ರದಲ್ಲಿ ಕೆಲಸ ಶಂಕುಸ್ಥಾಪನೆಗಳು, ಪೂಜೆಗಳು, ಪುರಸ್ಕಾರಗಳು ಮತ್ತು ಉದ್ಘಾಟನೆಗಳು ಮಾಡಬೇಕಾದಾಗ, ಕೆರೆ ಪೂಜೆ ಮಾಡಬೇಕಾದಾಗ ಎಷ್ಟೋ ತಾಯಂದರಿಗೆ ನಾನು ಬಾಗಿನ ಕೊಟ್ಟಾಗ ಒಂದೇ ಮಾತಾಡೋರು, ಸರಿಗಿಟ್ಕೊಂಡು ಬಾಗಿನ ತಗೊಳ್ಳೋರು. ಅವರು ಮಾತಾಡೋರು, ಅಣ್ಣ ನಮ್ಮ ಅಣ್ಣ ಒಡ ಹುಟ್ಟಿದ ಅಣ್ಣ ತಮ್ಮ ಕೂಡ ನಮ್ಗೆ ಬಾಗಿನ ಕೊಟ್ಟಿಲ್ಲ, ನಾನು ಫಸ್ಟ್ ಟೈಮ್ ನಮ್ಮ ಅಣ್ಣನ ಕೊಟ್ಟಿದ್ಯಾ ಅನ್ನೋವಂಥದ್ದು ಎಷ್ಟೋ ಜನ ಕಣ್ಣೀರು ಹಾಕೊಂಡು ಬಾಗಿನ ತಗೊಂಡು ಇವತ್ತು ಕೂಡ ಖಂಡಿತ ಆಯ್ತಲ್ಲ. ಮನೆ ಮಗನಾಗಿ 100% ಮನೆ ಮಗ ಮತ್ತು ಅಣ್ಣ ತಮ್ಮನಾಗಿ ಕೂಡ ಇಲ್ಲಿ ಹೆಣ್ಮಕ್ಳು ಭಾಳಷ್ಟು ದೊಡ್ಡ ಪ್ರೀತಿ, ಅಭಿಮಾನ ಮತ್ತು ಗೌರವ ಇಟ್ಟವ್ರೆ. ಸೊ ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದು ಹಿಂದೆ ಅಂತ ಕೂಡ ಈಗ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇದೇನು ನಮ್ಗೆ ದೊಡ್ಡ ಕಷ್ಟ ಅನ್ಸೋದೇ ಇಲ್ಲ. 200,000 ಇವತ್ತು ಕೊಡುವೆ, ಸಮಸ್ಯೆ ಇರಲಿಲ್ಲ. ನಾವು ಅಷ್ಟಾಗ್ಬೋದು ಅಂದ್ಕೊಂಡು ಇನ್ನೂ ಹೆಚ್ಚಾಗತ್ತೆ ಅಂತ ತರ್ಸ್ಕೊಂಡು ಕೊಡು ಅಂತ ಕೊಡ್ತಾ ಇದ್ದೀವಿ. ಅಲ್ಲಿ ನೋಡ್ಬೇಕೇನಾಗ್ತದೆ. ಬಂದು ಚುನಾವಣೆ ಮಾಡೋದು ಬಿಡ್ರಿ, ತಲೆ ಕೆಡಿಸ್ಕೋಬೇಕು. ಚುನಾವಣೆಗೆ ಎದುರ್ಕೊಂಡ್ಕೊಂಡಿದ್ದೆ, ಬರಲಿ ಬಿಡಿ, ಯಾವಾಗ ಬರಲಿ, ನಾವು ರೆಡಿ ಇದೀವಿ ಫೇಸ್ ಮಾಡೋಕ್ಕೆ. ನೋ ಪ್ರಾಬ್ಲಮ್. MLA ಬಂದು ಇನ್ನೂ ಒಳ್ಳೆಯದು ನಮಗೆ. ಬೇಗ ಹೇಳಿ. ನಮ್ಮ ವಾಹಿನಿಯ ಪರವಾಗಿ ತಮಗೆ ಜನ್ಮದಿನದ ಶುಭಾಶಯ. ತಂದೆಯವರು IAS ಆಗಬೇಕು ಅಂತ ಸಾಧನೆಯನ್ನು ನೀವು ಹೇಳಿದ್ದಾರೆ. ಆದಷ್ಟು ಬೇಗ ಗುರಿ ಮುಟ್ಟಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಕೂಡ ಇರಬೇಕು. ನಾನು ಈಗ ಇವತ್ತು ನನ್ನ ಇಡೀ ಜಿಲ್ಲೆಯಲ್ಲಾಗಲಿ ಎಲ್ಲಾದರೂ ಮಾತಾಡ್ತಾರೆ ಅಂದರೆ ಅದು ಬರೀ ರಾಹುಲ್ ಅಂತಲ್ಲ, ಅದ್ರ ಪಕ್ಕದಲ್ಲಿರೋ ಹೆಸರು ರಾಹುಲ್ ಗೌರಿಶಂಕರಿಂದ. ನನ್ನ ತಂದೆ 22 ವರ್ಷ ಇವತ್ತು ನನಗೆ ಸ್ನೇಹಿತರ ಮಗನಿಗಿಂತ ಸ್ನೇಹಿತನಾಗಿ ಸಾಕಿದ್ದಾರೆ. ಎಲ್ಲ ಸಮಾಜದ ಪಾಠ ಆಗಲಿ, ಯಾರನ್ನು ಹೆಂಗೆ ಗೌರವಿಸ್ಬೇಕು, ತಾತ ಆಗಲಿ, ಇವತ್ತು ತಾತಾಜಿ ಇಲ್ಲ, ಅವ್ರ ಪರವಾಗಿ ಎಷ್ಟೋ 1000 ಜನ ಬಂದು ಆಶೀರ್ವಾದ ಮಾಡಿದ್ದಾರೆ. ಇವತ್ತು ಮಾತೇ ಬರ್ತಾ ಇಲ್ಲ. ನಿಮ್ಮ ವಾಹಿನಿ ಮುಖಾಂತರ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು.